ಜಲಮಂಡಳಿಯ ಮಹಾ ಎಡವಟ್ಟಿಗೆ ಅಮಾಯಕ ಜೀವವೊಂದು ಬಲಿಯಾಗಿದೆ. ಜಲಮಂಡಳಿ ತೋಡಿದ್ದ ಗುಂಡಿಗೆ ಬಿದ್ದಂತಹ ಬೈಕ್ ಸವಾರರು ಜೀವನ್ಮರಣದ ಹೋರಾಟವನ್ನ ಒಂದು ಕಡೆಗೆ ನಡೆಸ್ತಾ ಇದ್ದಾರೆ. ಈ ದಿವ್ಯ ನಿರ್ಲಕ್ಷ್ಯ ಹಾಗೂ ಈ ಅವಘಡ ಹೇಗಾಯ್ತು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಜಲಮಂಡಳಿ ಎಡವಟ್ಟಿಗೆ ಅಮಾಯಕ ಬಲಿ. 20 ಅಡಿ ಆಳದ ಗುಂಡಿಗೆ ಬಿದ್ದು ಬೈಕ್ ಸವಾರ ಸಾವು. ಇಬ್ಬರು ಗಂಭೀರ. ಓವರ್ ಸ್ಪೀಡ್ ನಿಂದ ಅನಾಹುತ. ಬೆಂಗಳೂರು ರಸ್ತೆಯಲ್ಲಿ ಬೈಕ್ಗಳಲ್ಲಿ ಓಡಾಡೋ ಬೈಕ್ ಸವಾರರು ಜಾಗರೂಕರಾಗಿ ಓಡಾಟವನ್ನ ಮಾಡಬೇಕು. ಸ್ವಲ್ಪ ಯಾಮಾರಿದ್ರು ಬೆಂಗಳೂರು ರಸ್ತೆಗಳಲ್ಲಿ ವಿವಿಧ ಕಾಮಗಾರಿಗೆ ಅಂತ ತೆಗೆದಿರೋ ಯಮಸ್ವರೂಪಿ ಗುಂಡಿಗಳು ಬೈಕ್ ಸವಾರರ ಪಾಲಿಗೆ ಮೃತ್ಯು ಕೂಪವಾಗುತ್ತೆ. ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರ ಬಲಿಯಾಗಿದ್ದಾನೆ. ಕೆಂಗೇರಿಯ ಕೊಮ್ಮಘಟ್ಟದ ಬಳಿ ಜಲಮಂಡಳಿ ನೀರಿನ ಪೈಪ್ ಅಳವಡಿಸುವುದಕ್ಕೆ ಸುಮಾರು 20 ಅಡಿ ಆಳದವರೆಗೂ ಗುಂಡಿ ತೆಗೆದು ಬಿಟ್ಟಿದೆ. ಆ ಗುಂಡಿಯಲ್ಲಿ ರಾತ್ರಿ 8:30 ಸುಮಾರಿಗೆ ಒಂದೇ ಬೈಕ್ನಲ್ಲಿ 3 ಯುವಕರು ಹೋಗ್ತಿದ್ದಾಗ ಗುಂಡಿ ಕಾಣದೆ ಬಿದ್ದಿದ್ದಾರೆ. ಘಟನೆಯಲ್ಲಿ ಸದ್ದಾಂ ಪಾಷಾ ಸಾವನ್ನಪ್ಪಿದ್ದು, ಹಿಂಬದಿ ಕುಳಿತಿದ್ದ 2 ಯುವಕರ ಸ್ಥಿತಿ ಚಿಂತಾಜನಕವಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಗುಂಡಿಯ ಸುತ್ತಮುತ್ತ ಕೈಗೊಳ್ಳಬೇಕಿದ್ದ ಮುಂಜಾಗ್ರತಾ ಕ್ರಮವನ್ನ ಜಲಮಂಡಳಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ತೆಗೆದುಕೊಂಡಿಲ್ಲ. ಇದೇ ಘಟನೆಗೆ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದೇವೆ ಅನ್ನೋದನ್ನ ತೋರಿಸೋದಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ. ಅದನ್ನ ಸಮರ್ಪಕವಾಗಿ ಹಾಕಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಟೆಂಡರ್ ಅವಧಿ ಮುಗಿದ್ರೂ ಮರು ಅನುಮತಿ ಪಡೆದು ಈ ಕೆಲಸವನ್ನ ಗುತ್ತಿಗೆದಾರ ಮಾಡಿದ್ದಾರೆಂಬುದು ತಿಳಿದು ಬಂದಿದೆ. ಸರ್, ಸುಮಾರು ಒಂದು 9 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಈ ಕಾವೇರಿ ನೀರಿನ ಒಂದು ಕಾಮಗಾರಿಗೋಸ್ಕರ ಇಲ್ಲಿ ಅಗದಿದ್ದಾರೆ. ಒಂದು ಸೂಚನಾ ಫಲಕ ಅಥವಾ ಒಂದು ಬ್ಯಾರಿಕೇಡ್ ಯಾವುದೂ ಅಳವಡಿಸದೇ ಇಲ್ಲದೆ ಇರೋದ್ರಿಂದ ದ್ವಿಚಕ್ರ ವಾಹನ ಒಂದು ಬಂದಿದೆ. ಇಲ್ಲಿ ಒಂದು ವ್ಯಕ್ತಿ ಜೀವ ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ ಸರ್? BWSSB ಅವರ, BBMP ಅವರ, ಗುತ್ತಿಗೆದಾರ ಯಾರು ಹೊಣೆ? ಸೊ ಒಂದು 8:30 ನೆನೆ ಸಂಜೆ ವೀಲಿಂಗ್ ಮಾಡ್ಕೊಂಡು ಬಂದರು 3 ಜನ ಮುಸ್ಲಿಮ್ಸ್ ಹುಡುಗರು. ನಮ್ಮಿಂದನೇ ಬಂದರು ಅವರು. ನಾವು ಆ ಕಡೆ ರೋಡಿಗೆ ಬಂದ್ರು, ಈ ಕಡೆ ರೋಡಿಗೆ ಬಂದರು. ವೀಲಿಂಗ್ ಮಾಡ್ಕೊಂಡಾಗ ಲೈಟ್ ಮೇಲೆ ಹೋಗ್ತಲ್ಲ, ಆಗ ಅವ್ರು ಕಾಣದೆ ಒಳಗೆ ಬಿದ್ದರು. ಅಲ್ಲೇ ಸ್ಪಾಟ್ ಒಬ್ಬ ಆದ್ರು. ಒಂದಿಬ್ರು ಎತ್ತಿ ಆಂಬುಲೆನ್ಸ್ ಕಳಿಸಿ. ನಿರ್ಲಕ್ಷ್ಯ ಆರೋಪ ಹಾಗೂ ಗಾಯಾಳು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಜಿನಿಯರ್ ಹಾಗೂ ಗುತ್ತಿಗೆದಾರರ ವಿರುದ್ಧ FIR ದಾಖಲಾಗಿದೆ. ಕೆಲಸ ಎಷ್ಟು ತಿಂಗಳಿಂದ ಮಾಡ್ತಾ ಇದ್ರು, ಅನುಮತಿ ಅವಧಿ ಮುಗಿದಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ತನಿಖೆಗೆ ಒಳಪಡಿಸಲಾಗುತ್ತೆ. ಈ ಬಗ್ಗೆ ಪಶ್ಚಿಮ ವಿಭಾಗದ ಸಂಚಾರಿ DCP ಅನಿತಾ ಹದ್ದಣ್ಣವರ್ ತಿಳಿಸಿದ್ದಾರೆ. ಒಂದು 3 ಜನ ಹುಡುಗರು ಫಾಸ್ಟಾಗಿ ಬೈಕ್ ಓಡಿಸ್ಕೊಂಡು ಬಂದು ಇದು ಬ್ಯಾರಿಕೇಡ್ಗೆ ಬಡಿದ್ಬಿಟ್ಟು ಕೆಳಗಡೆ ಬಿದ್ದಿದ್ದಾರೆ. ಯಾರು ಓಡಿಸ್ತಾ ಇದ್ರಲ್ಲ ಬೈಕು, ಅವನ ಮೇಲೆ ಮತ್ತು BWSS ಆಫೀಸರ್ ಮೇಲೆ ಮತ್ತು ಕಾಂಟ್ರಾಕ್ಟರ್ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. CCTV ಪರಿಶೀಲನೆ ಮಾಡಿದಾಗ ಅತಿ ವೇಗವಾಗಿ ನಿರ್ಲಕ್ಷ್ಯದಿಂದ ಬಂದು ಆಳವಾದ ಗುಂಡಿಯಲ್ಲಿ ಬಿದ್ದಿರೋದು ಕಂಡುಬಂದಿದೆ. ಬೈಕ್ನಲ್ಲಿ 3 ಇದ್ದ ಕಾರಣ ವೀಲಿಂಗ್ ಮಾಡಿಕೊಂಡು ಬಂದು ಬಿದ್ದಿರೋ ಸಾಧ್ಯತೆಗಳು ತೀರಾ ವಿರಳವಾಗಿದೆ. 3 ಬೈಕ್ನಲ್ಲಿ ಇದ್ರೆ ಸಾಮಾನ್ಯವಾಗಿ ವೀಲಿಂಗ್ ಮಾಡೋದಕ್ಕೆ ಆಗಲ್ಲ. ವೀಲಿಂಗ್ ಏನಾದ್ರೂ ಮಾಡ್ಕೊಂಡು ಬಂದು ಬಿದ್ದಿದ್ದಾರಾ ಅನ್ನೋದರ ಬಗ್ಗೆಯೂ ತನಿಖೆ ನಡೀತಾ ಇದೆ. ನಾಗೇಶ್ ಜೊತೆ ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.